ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ಏನು ರೂಮರ್ಸ್ ಗಳಂತೂ ತುಂಬಾ ತರಾವರಿಯಾಗಿ ಬರ್ತಾ ಇತ್ತು. ಅದ್ರಲ್ಲೂ ಅಲ್ಲದೆ ರೋಹಿತ್ ಶರ್ಮಾ ಅವರು ಇಂಜೂರ್ ಆಗಿರೋ ಕಾರಣ ಅವರು ನೆಕ್ಸ್ಟ್ ಮ್ಯಾಚ್ ಗೆ ಅವೈಲೇಬಲ್ ಇರಲ್ಲ ಅಂತ ರೂಮರ್ಸ್ ಗಳು ಬರ್ತಾ ಇತ್ತು. ಅದ್ರಲ್ಲೂ ಅಲ್ಲದೆ ಶುಭಮನ್ ಗಿಲ್ ಅವರಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟು ಹಾಗೆ ರಿಷಬ್ ಪಂತ್ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಗೆ ತರ್ತಾರೆ ಅಂತ ತುಂಬಾ ರೂಮರ್ಸ್ ಗಳು ಬರ್ತಾ ಇತ್ತು. ಆದ್ರೂ ಅಫಿಷಿಯಲ್ ಆಗಿ ನಮ್ಗೆ ಕನ್ಫರ್ಮೇಶನ್ ಅಷ್ಟೊಂದು ಬಂದಿರ್ಲಿಲ್ಲ. ರೋಹಿತ್ ಶರ್ಮಾಗೆ ಇಂಜುರಿ ಆಗೈತೆ, ಅದಕ್ಕೋಸ್ಕರ ಅವರು ನ್ಯೂಜಿಲೆಂಡ್ ಮೇಲೆ ಲಾಸ್ಟ್ ಲೀಗ್ ಮ್ಯಾಚ್ ಅಲ್ಲಿ ಅವರು ರೆಸ್ಟ್ ತಗೋತಾರೆ. ಅದಾದ ನಂತರ ಸೆಮಿಫೈನಲ್ ಫೈನಲ್ ಆಡ್ತಾರೆ ಅಂತ ಅನ್ಕೊಂಡಿದ್ದು. ಆದ್ರೆ ಯಾವಾಗ KL ರಾಹುಲ್ ಅವರು ಪ್ರೆಸ್ ಕಾನ್ಫರೆನ್ಸ್ ಗೆ ಬಂದು ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ನ ನೀಡ್ತಾರೋ ಅಲ್ಲಿವರೆಗೂ ಯಾರಿಗೂ ಸಹ ರೋಹಿತ್ ಶರ್ಮಾ ಅವರು ಇನ್ನ ರಿಕವರಿ ಆಗಿಲ್ಲ ಅಂತ ಗೊತ್ತಿರಲಿಲ್ಲ. ಆದ್ರೆ KL ರಾಹುಲ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ರೋಹಿತ್ ಶರ್ಮಾ ಅವರು ರಿಕವರಿ ಆಗಿದ್ದಾರೆ, ಹಾಗೆ ನ್ಯೂಜಿಲೆಂಡ್ ಮ್ಯಾಚ್ ಗೆ ಅವೈಲೇಬಲ್ ಇರ್ತಾರೆ ಅಂತ ಹೇಳಿದ್ರು. ಹಾಗೆ ಮೊಹಮ್ಮದ್ ಶಮಿ ಅವರು ಸಹ ಅವೈಲೇಬಲ್ ಇರ್ತಾರೆ ಅಂತ ಹೇಳಿದ್ರು. ಅವಾಗ ಫ್ಯಾನ್ಸ್ ಗಳಂತೂ ದಿಲ್ ಖುಷ್ ಆಗೋದ್ರು. ಅದ್ರಲ್ಲೂ ಅಲ್ಲದೆ ರೋಹಿತ್ ಶರ್ಮಾ ಅವರು ಅನ್ಅವೈಲೇಬಲ್ ಆಗೋದ್ರೆ ಒಂದು ಸ್ವಲ್ಪ ಓಪನರ್ ಯಾರು ಆಡ್ತಾರೆ ಅಂತ ಸ್ವಲ್ಪ ಡೌಟ್ಫುಲ್ ಬರ್ತಾ ಇತ್ತು. ಆದ್ರೆ ಒಂದು ರಿಪ್ಲೇಸ್ಮೆಂಟ್ ಮಾಡಂಗಿದ್ರೆ KL ರಾಹುಲ್ ಅವ್ರನ್ನ ಓಪನಿಂಗ್ ಹಾಕೊಂಡು ಆ ಜಾಗಕ್ಕೆ ರಿಷಬ್ ಪಂತ್ ಅವ್ರನ್ನ ತಂದು ಆತರ ಪ್ಲೇಯಿಂಗ್ ಲೆವೆನ್ ಮಾಡ್ತಿದ್ರು ಹೊರತು ಇವಾಗ ರೋಹಿತ್ ಶರ್ಮಾ ಅವರೇ ಇರೋ ಕಾರಣ ಪಕ್ಕ ಯಾವುದೇ ರೀತಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜಸ್ ಆಗಲ್ಲ. ಏನು ಬಾಂಗ್ಲಾದೇಶ ಪಾಕಿಸ್ತಾನ ಮೇಲೆ ಪ್ಲೇಯಿಂಗ್ ಲೆವೆನ್ ಇತ್ತು ಅದೇ ಪ್ಲೇಯಿಂಗ್ ಲೆವೆನ್ ನಾಳೆ ನಡೆಯುವಂತ ನ್ಯೂಜಿಲೆಂಡ್ ಮೇಲೂ ಸಹ ಹಾಗೆ ಇರುತ್ತೆ. ನೋಡೋಣ ನಾಳೆ ಯಾವ ರೀತಿ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಅಂತ. ನಾನ್ ಎಕ್ಸ್ಪೆಕ್ಟೇಷನ್ ಇಟ್ಟಿರೋದು ಸೇಮ್ ಟೀಮೇ ಇರುತ್ತೆ ಅಂತ, ಯಾವುದೇ ರೀತಿ ಮೇಜರ್ ಚೇಂಜಸ್ ಅಂತೂ ಮಾಡಕ್ಕೆ ಹೋಗಲ್ಲ. ಹಾಗೆ ರೋಹಿತ್ ಶರ್ಮಾ ಅವರು ನೆಟ್ ಪ್ರಾಕ್ಟೀಸ್ ಮಾಡಿದಂತ ವಿಡಿಯೋನು ಸಹ ವೈರಲ್ ಆಯ್ತು, ಹಾಗೆ ಫೋಟೋಗಳು ಸಹ ತುಂಬಾ ವೈರಲ್ ಆಯ್ತು. ಅದಾದ ನಂತರ ಕನ್ಫರ್ಮೇಶನ್ ಆಯ್ತು, ಪಕ್ಕ ರೋಹಿತ್ ಶರ್ಮಾ ಅವರು ನೆಕ್ಸ್ಟ್ ಮ್ಯಾಚ್ ಗೆ ಅವೈಲೇಬಲ್ ಇರ್ತಾರೆ ಅಂತ. ಅದ್ರಲ್ಲೂ ಅಲ್ಲದೆ ಏನ್ ಗುರು, ಸೆಮಿಫೈನಲ್ ಗಂತೂ ಇಷ್ಟೊಂದು ಪೈಪೋಟಿ ಬೀಳ್ತಾ ಇರೋದು. ನಮ್ಮ ಎ ಗ್ರೂಪ್ ಅಲ್ಲಿ ಯಾವುದೇ ರೀತಿ ಪೈಪೋಟಿಗಳಂತೂ ಇಲ್ಲ. ಆಲ್ರೆಡಿ 2 ಟೀಮ್ ಕ್ವಾಲಿಫೈ ಆಗುತ್ತೆ, ಇಂಡಿಯಾ ಮತ್ತೆ ನ್ಯೂಜಿಲೆಂಡ್. ಆದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಪ್ಲೇಸ್ ಗೆ ನಾಳೆ ಮ್ಯಾಚ್ ನಮ್ಗೆ ವೆಯ್ಟ್ ಮಾಡ್ತಾ ಇರೋದು ಅಷ್ಟೇ ಹೊರತು ಇನ್ಯಾವುದೇ ರೀತಿ ನಮ್ಗೆ ಅಷ್ಟೊಂದು ತಲೆನೋವು ಕೊಡ್ತಾ. ಆದ್ರೆ ಬಿ ಗ್ರೂಪ್ ಅಲ್ಲಿ ಈ ತರ ಪಾಯಿಂಟ್ ಟೇಬಲ್ ಅಲ್ಲಿ ತರಾವರಿಯಾಗಿ ಬರ್ತಾ ಇರೋದು ನೋಡ್ತಾ ಇರೋದು ನಾವು ಇದೇ ಫಸ್ಟ್ ಟೈಮ್. ನಿನ್ನೆ ಆಫ್ಘಾನಿಸ್ತಾನ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ನಡೆದಿದ್ರೆ ಯಾವುದೋ ಒಂದು ರಿಸಲ್ಟ್ ಬಂದಿದ್ರೆ ಪಕ್ಕ ಆಫ್ಘಾನಿಸ್ತಾನ ಹೋಯ್ತಿತ್ತು, ಇಲ್ಲಾಂದ್ರೆ ಆಸ್ಟ್ರೇಲಿಯಾ ಹೋಯ್ತಿತ್ತು. ಆದ್ರೆ ಮಳೆ ಬಂದಿರೋ ಕಾರಣ ಮ್ಯಾಚ್ ನ ಯಾವ್ದೇ ರಿಸಲ್ಟ್ ಕೊಡದೇನೆ ಇಬ್ರಿಗೂ ಒಂದೊಂದು ಪಾಯಿಂಟ್ ಕೊಟ್ರು. ಅದ್ರಲ್ಲೂ ಅಲ್ಲದೆ ಆಸ್ಟ್ರೇಲಿಯಾಗೆ ಅದಕ್ಕೂ ಮುಂಚೆನೆ ಒಂದ್ ಮ್ಯಾಚ್ ಮಳೆಯಿಂದ ರದ್ದಾಗಿ ಆ ಮ್ಯಾಚ್ ಇಂದನೂ ಒಂದ್ ಪಾಯಿಂಟ್ ಬಂದಿತ್ತು, 2 ಪಾಯಿಂಟ್ ಸಿಕ್ತು. ಆದ್ರಿಂದ ಅವರು ಕ್ವಾಲಿಫೈ ಆಗೋದ್ರು ಸೆಮಿಫೈನಲ್ಗೆ. ಆದ್ರೆ ಪಾಪ ಆಫ್ಘಾನಿಸ್ತಾನಿಗೆ ಅದ್ ಏನ್ ಪಾಪ ಮಾಡಿರೋ ಗೊತ್ತಿಲ್ಲ, ಅನ್ಫಾರ್ಚುನೇಟ್ ಆಗಿ ಮಳೆ ಬಂದು ಅವರು ಸೆಮಿಫೈನಲ್ಗೆ ಹೋಗೋಂತ ಆಸೆ ಎಲ್ಲ ನುಚ್ಚಿ ನೂರಾಗೋಯ್ತು. ಆದ್ರೂ ಆಸೆನ ಹಿಡ್ಕೊಂಡಿದ್ದಾರೆ. ಏನಕ್ಕಂದ್ರೆ ಇವತ್ತು ನಡೆಯುವಂತ ಮ್ಯಾಚ್ ಅವರಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಅಲ್ಲದೆ ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ಇವೆರಡು ಮ್ಯಾಚ್ ಗಳ ಮೇಲೆ ಡಿಪೆಂಡಿಂಗ್ ಆಗಿರೋದು ಆಫ್ಘಾನಿಸ್ತಾನ. ಆದ್ರೆ ಆಫ್ಘಾನಿಸ್ತಾನ ಆಲ್ಮೋಸ್ಟ್ ಯಾವುದೇ ರೀತಿ ಸೆಮಿಸ್ ಅಂತೂ ಕ್ವಾಲಿಫೈ ಆಗಲ್ಲ. ಆಲ್ಮೋಸ್ಟ್ ಸೆಮಿಫೈನಲ್ ಗೆ ಕ್ವಾಲಿಫೈ ಆಗುವಂತ ಟೀಮ್ ಸೌತ್ ಆಫ್ರಿಕಾ, ಇದಂತೂ ಫಿಕ್ಸ್ ಆಗ್ಬಿಟ್ಟಿದೆ. ಅದ್ರಲ್ಲಿ ಇಲ್ಲದೆ ಏನಕ್ಕಂದ್ರೆ ಅವರ ರನ್ ರೇಟ್ ನ ನೋಡ್ತಾ ಬಂದ್ರೆ ಏನ್ ರನ್ ರೇಟ್ ಇರೋದು 2.4 ಇದೆ. ಆಫ್ಘಾನಿಸ್ತಾನದವರು -0.9 ಇದೆ. ಅದನ್ನ ಹೋಲಿಸ್ಕೊಂಡ್ರೆ ನಮ್ಗೆ ಪಕ್ಕ ಶೋರ್ ಶಾಟ್ ಆಗಿ ಸೌತ್ ಆಫ್ರಿಕಾ ಸೆಮಿಸ್ಗೆ ಎಂಟ್ರಿ ಕೊಡುತ್ತೆ. ಆದ್ರೆ ಇವತ್ತಿನ ಮ್ಯಾಚ್ ಮೇಲೆ ಡಿಪೆಂಡ್ ಆಗಿರೋದು. ಏನಾದ್ರೂ ಇಂಗ್ಲೆಂಡ್ ಅವರು 300 ಇಲ್ಲ ಅಂದ್ರೆ 400 ಟಾರ್ಗೆಟ್ ನ ಕೊಟ್ಟಿ ಸೌತ್ ಆಫ್ರಿಕಾದವ್ರನ್ನ 150 ಒಳಗೆ ಆಲ್ ಔಟ್ ಮಾಡಿ ಇಂಗ್ಲೆಂಡ್ ಅವರು 207 ಮೇಲೆ ವಿನ್ ಆದ್ರೆ ಅವಾಗ ಆಫ್ಘಾನಿಸ್ತಾನ ಸೆಮಿಸ್ಗೆ ಎಂಟ್ರಿ ಕೊಡ್ತಾರೆ. ಆದ್ರೆ ಇಂಥ ಚಮತ್ಕಾರಗಳೆಲ್ಲ ಈ ಮ್ಯಾಚ್ ಅಲ್ಲಿ ನಡೆಯೋದೇ ಇಲ್ಲ. ಅದ್ರಲ್ಲೂ ಅಲ್ಲದೆ ಆಫ್ಘಾನಿಸ್ತಾನದವರು ಈ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಒಂದು ರೀತಿನೇ ತಪ್ಪು. ಆಲ್ಮೋಸ್ಟ್ ಕನ್ಫರ್ಮ್ ಆಗೋಗಿದೆ. ಪಕ್ಕ ಬಿ ಗ್ರೂಪ್ ಅಲ್ಲಿ ಸೌತ್ ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾ ಕ್ವಾಲಿಫೈ ಆಗೋದು ಸೆಮಿಸ್ಗೆ. ಆದ್ರೆ ಸೌತ್ ಆಫ್ರಿಕಾ ಸೋತ್ರು ಸಹ ಕ್ವಾಲಿಫೈ ಆಯ್ತಾರೆ, ಆದ್ರೆ ಜಾಸ್ತಿ ರನ್ ಇಂದ ಸೋಲ್ಬಾರ್ದು. ಹಾಗೆ ಸೌತ್ ಆಫ್ರಿಕಾ ಒಂದ್ ಸ್ವಲ್ಪ ಬೇಗನೆ ಆಲ್ ಔಟ್ ಆಗಬಾರ್ದು. ಅದೊಂದು ತಲೆಯಲ್ಲಿ ಹಿಡ್ಕೊಂಡು ಆಡಿದ್ರೆ ಪಕ್ಕ ಸೌತ್ ಆಫ್ರಿಕಾ ಕ್ವಾಲಿಫೈ ಆಯ್ತಾರೆ. ವೆಯ್ಟ್ ಮಾಡಿ ನೋಡೋಣ ಇವತ್ತಿನ ಮ್ಯಾಚ್ ಯಾವ ರೀತಿ ಇರುತ್ತೆ ಅಂತ. ಅದ್ರಲ್ಲೂ ಅಲ್ಲದೆ ಈ ಚಾಂಪಿಯನ್ ಟ್ರೋಫಿ ಯಾವ ತರ ಇದೆ ಅಂದ್ರೆ ಸೆಮಿಸ್ಗೆ ನಾವು ಏನು ನಮ್ಮ ಇಂಡಿಯಾದ 2023 ವರ್ಲ್ಡ್ ಕಪ್ ನಡೀತು, ಅದ್ರಲ್ಲೂ ಅಲ್ಲದೆ 4 ಜನ ಸೆಮಿಫೈನಲ್ ಗೆ ಎಂಟ್ರಿ ಕೊಟ್ಟಿದ್ರು. ಅದೇ 4 ಜನ ಈ ಚಾಂಪಿಯನ್ ಟ್ರೋಫಿಲಿ ಸಹ ಎಂಟ್ರಿ ಕೊಡ್ತಾ ಇರೋದು. ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಇಂಡಿಯಾ, ನ್ಯೂಜಿಲೆಂಡ್ ಈ 4 ಟೀಮ್ಗಳು 2023 ಸಹ ಇದೇ ಸೆಮಿಸ್ಗೆ ಎಂಟ್ರಿ ಕೊಟ್ಟಿದ್ದು. ಹಾಗೆ ಈ ಚಾಂಪಿಯನ್ ಟ್ರೋಫಿಲೂ ಸಹ ಇವೇ 4 ಟೀಮ್ಗಳು. ಒಂಥರ ಪೈಪೋಟಿ ಅಂತೂ ಅದ್ದೂರಾಗೈತೆ. ವೆಯ್ಟ್ ಮಾಡಿ ನೋಡ್ಬೇಕು ಈ ಸಲ ಚಾಂಪಿಯನ್ ಟ್ರೋಫಿನ ಯಾರು ವಿನ್ ಆಗ್ತಾರೆ ಅಂತ. ಅದ್ರಲ್ಲೂ ಅಲ್ಲದೆ ನಮ್ಮ ಇಂಡಿಯಾ ಪಕ್ಕಾ ಶೋರ್ ಶಾಟ್ ಆಗಿ ಚಾಂಪಿಯನ್ ಟ್ರೋಫಿನ ವಿನ್ ಆಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ನಮ್ಮ ಇಂಡಿಯನ್ ಫ್ಯಾನ್ಸ್ ಗಳೆಲ್ಲ ಎಲ್ಲರೂ ಸಹ ಎಕ್ಸ್ಪೆಕ್ಟೇಷನ್ ಇಟ್ಟಿರೋದು ಈ ಚಾಂಪಿಯನ್ ಟ್ರೋಫಿ ನಮ್ಮ ಇಂಡಿಯಾ ಹೊಡಿತಾರೆ ಅಂತ. ಅದ್ರಲ್ಲೂ ಅಲ್ಲದೆ ಮ್ಯಾಚಸ್ ಗಳೆಲ್ಲ ನಡೆಯೋದು ದುಬೈಯಲ್ಲಿ, ಅದಕ್ಕೋಸ್ಕರ ದುಬೈಯಲ್ಲ ಮ್ಯಾಚ್ ನ
ವಿನ್ ಆದ್ರೂ ಆಗ್ಬೋದು, ನೋಡೋಣ. ಅಷ್ಟೊಂದು ಟೈಮ್ ಏನಿಲ್ಲ, ಏನಿನ್ನು ಒಂದು ವಾರದಲ್ಲಿ ಎಲ್ಲ ರಿಸಲ್ಟ್ ಅಂತೂ ಬಂದ್ಬಿಡುತ್ತೆ, ಯಾರು ವಿನ್ ಆದ್ರು ಯಾರು ಸೋತ್ರು ಅಂತ. ಹಾಗೆ ಇಂಗ್ಲೆಂಡ್ ನ ಕ್ಯಾಪ್ಟನ್ ಆಗಿರುವಂತ ಜೋಸ್ ಬಟ್ಲರ್ ಅವರು ಅವರ ಕ್ಯಾಪ್ಟನ್ಶಿಪ್ ಇಂದ ಸ್ಟೆಪ್ ಡೌನ್ ಆಗಿದ್ದಾರೆ. ಒಂದು ಸ್ವಲ್ಪ ರೂಮರ್ಸ್ ಗಳು ಬಂದಿತ್ತು, ಆದ್ರೂ ಇವರು ಆಲ್ಮೋಸ್ಟ್ ನಮ್ಮ ಇಂಡಿಯಾ ಟೂರ್ನಮೆಂಟ್ ಹಾಗೆ ಶ್ರೀಲಂಕಾ ಟೂರ್ನಮೆಂಟ್ ಒಂದು ಸ್ವಲ್ಪ ನೋಡ್ತಾ ಬಂದ್ರೆ ಇವರ ಪರ್ಫಾರ್ಮೆನ್ಸ್ ಹಾಗೆ ಕ್ಯಾಪ್ಟನ್ಶಿಪ್ ಇಂದ ತುಂಬಾ ಮ್ಯಾಚಸ್ ಗಳನ್ನ ಸೋತಿತ್ತು. ಅದಕ್ಕೋಸ್ಕರ ಇವಾಗ ಇವರ ಕ್ಯಾಪ್ಟನ್ಶಿಪ್ ಇಂದ ಸ್ಟೆಪ್ ಡೌನ್ ಮಾಡಿದ್ದಾರೆ. ಒಂದು ಒಳ್ಳೆ ವಿಷಯನೇ. ಜೋಸ್ ಬಟ್ಲರ್ ಅವರು ಕ್ಯಾಪ್ಟನ್ಶಿಪ್ ಇಂದ ಸ್ಟೆಪ್ ಡೌನ್ ಆಗಿ ಬೇರೆಯವ್ರಿಗಾರ ಕ್ಯಾಪ್ಟನ್ಶಿಪ್ ನ ಕೊಟ್ಟು ಇವರ ಬ್ಯಾಟಿಂಗ್ ಇಂದ ಯಾವ ತರ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡೋಣ. ಹಾಗೆ ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇರೋದು ಪಾಕಿಸ್ತಾನ ಬಗ್ಗೆ. ಏನು ಪಾಕಿಸ್ತಾನ ನ್ಯೂಜಿಲೆಂಡ್ ಮೇಲೆ ಟೂರ್ ಇದೆಯೋ, ಈ ಟೂರ್ಗೆ 3 ಜನ ಅನ್ಅವೈಲಬಲ್ ಆಗ್ತಾರಂತೆ. ಬಾಬರ್ ಅಜಮ್, ನಿಶಾಮ್ ಶಾ ಮತ್ತೆ ಸಾಯಿದ್ ಅಫ್ರಿದಿ ಅವರು, ಇವ್ರು 3 ಜನ ಅನ್ಅವೈಲಬಲ್ ಆಗ್ತಾರಂತೆ. ಏನು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಎಲ್ಲಾ ನ್ಯೂಸ್ ಗಳಂತೂ ತರಾವರಿಗೆ ಬರ್ತಾ ಇದೆ, ವೇಟ್ ಮಾಡಿ ನೋಡೋಣ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.